ಹೆಲೋ ಫ್ರೆಂಡ್ಸ್, ನಮ್ಮದೇ ಕರ್ನಾಟಕದ ಒಂದು ಚಿಕ್ಕ ಊರಲ್ಲಿ 3 ಜನ ಅಣ್ಣ ತಮ್ಮಂದಿರಿರ್ತಾರೆ. ಇವರು ತಮ್ಮ ಸ್ವಂತ ದುಡಿಮೆಯಿಂದ ಜೀವನ ನಡೆಸಬೇಕು ಅಂತ ತಮ್ಮ ಸ್ವಂತ ಊರನ್ನ ಬಿಟ್ಟು ಬೇರೆ ಊರಿಗೆ ಬಂದು ಅಲ್ಲಿನ ಶ್ರೀಮಂತರ ಮನೆಯಲ್ಲಿ ಅಡಿಗೆ ಭಟ್ಟರಾಗಿ ಕೆಲಸ ಮಾಡ್ತಾ ಸ್ಥಾಪಿಸಿದಂತ ಕಂಪನಿ ಇವತ್ತು ಸಾವಿರಾರು ಕೋಟಿ ಟರ್ನ್ ಓವರ್ ಅನ್ನ ಮಾಡ್ತಿದೆ. ಪ್ರಪಂಚದ 50ಕ್ಕೂ ಹೆಚ್ಚು ದೇಶಗಳಲ್ಲಿ ತಮ್ಮ ಪ್ರಾಡಕ್ಟ್ಸ್ ಅನ್ನ ಮಾರ್ತಿದೆ. ಈ ಕಂಪನಿ ಭಾರತದಲ್ಲಿ ಹಿಂದೂಸ್ತಾನ್ ಲಿವರ್, ಐಟಿಸಿ, ಕ್ವಾಲಿಟಿ ವಾಲ್ಸ್ ನಂತ ಫಾರಿನ್ ಕಂಪನಿಗಳಿಗೆ ಕಾಂಪಿಟೇಷನ್ ಅನ್ನ ಕೊಡ್ತಾ ತನ್ನ ಪಯಣನ ಮುಂದುವರಿಸುತ್ತೆ. ಫ್ರೆಂಡ್ಸ್, ಇವತ್ತು ನಾವು ಮಾತಾಡ್ಕೊಳ್ತಿರೋ ಕಂಪನಿಯ ಹೆಸರು MTR ಮಾವಳ್ಳಿ ಟಿಫಿನ್ ರೂಮ್ಸ್. ಪ್ರತಿದಿನ ಈ ಕಂಪನಿಯ ಅಡ್ವರ್ಟೈಸ್ಮೆಂಟ್ ಅನ್ನ ಟಿವಿಲಿ, ಹೊರಗಡೆ ಅಂಗಡಿಯ ಬೋರ್ಡ್ಸ್ ಗಳಲ್ಲಿ ನೋಡ್ತಾನೆ ಇರ್ತೀವಿ. ನಮ್ಮಲ್ಲಿ ತುಂಬಾ ಜನ ಈ ಕಂಪನಿಯ ಪ್ರಾಡಕ್ಟ್ಸ್ ಅನ್ನ ಇಷ್ಟಪಟ್ಟು ತಗೊಳ್ತೀವಿ. 1975ರಲ್ಲಿ ಭಾರತದಲ್ಲಿ ಇಂದಿರಾ ಗಾಂಧಿ ಅವರು ತುರ್ತು ಪರಿಸ್ಥಿತಿ ಅಂದ್ರೆ ಎಮರ್ಜೆನ್ಸಿನ ಹೇರಿದಾಗ ಭಾರತದ ಎಷ್ಟೋ ಫುಡ್ ಬಿಸ್ನೆಸ್ ಗಳು ಬಿಸ್ನೆಸ್ ಅನ್ನ ಮಾಡೋಕಾಗದೆ ತಮ್ಮ ಬಿಸ್ನೆಸ್ ಅನ್ನ ಮುಚ್ತಾರೆ. ಇನ್ನ ಕೆಲವರು ತಮ್ಮ ಲಾಭನ ನೋಡ್ಕೊಂಡು ಕ್ವಾಲಿಟಿನ ಕಡಿಮೆ ಮಾಡಿ ತಮ್ಮ ಬ್ರ್ಯಾಂಡ್ ಇಮೇಜ್ ಅನ್ನ ಹಾಳು ಮಾಡ್ಕೋತಾರೆ. ಆದ್ರೆ ಅದೇ ಟೈಮ್ ಅಲ್ಲಿ MTR ಅನ್ನ ಮುನ್ನಡೆಸ್ತಿದ್ದ ಸದಾನಂದ ಮಯ್ಯ ಅವರು ಮಾತ್ರ ತಮ್ಮ ಜೀನಿಯಸ್ ಸ್ಟ್ರಾಟಜಿನ ಇಂಪ್ಲಿಮೆಂಟ್ ಮಾಡಿ MTR ಕಂಪನಿನ ಸಾವಿರಾರು ಕೋಟಿ ಮೌಲ್ಯದ ಕಂಪನಿಯಾಗಿ ಬೆಳೆಸ್ತಾರೆ. ಹಾಗಿದ್ರೆ ಇದು ಹೇಗ್ ಸಾಧ್ಯ ಆಯ್ತು? ಮಯ್ಯ ಬ್ರದರ್ಸ್ ಬಡತನದ ಕುಟುಂಬದಲ್ಲಿ ಹುಟ್ಟಿ ತಮ್ಮ ಸ್ವಂತ ಊರನ್ನು ಬಿಟ್ಟು ಬೇರೆ ಊರಿಗೆ ಬಂದು ಎಷ್ಟೋ ಜನರ ಮನೆಯಲ್ಲಿ ಅಡಿಗೆ ಕೆಲಸ ಮಾಡ್ತಾ ಇಷ್ಟು ದೊಡ್ಡ MTR ಕಂಪನಿನ ಸ್ಥಾಪಿಸಿರೋ ಹಿಂದೆ ಅವ್ರು ಪಟ್ಟಿರೋಂತ ಕಷ್ಟ ಏನು, MTR ಸಕ್ಸಸ್ ಆಗೋಕೆ ಅವರು ಬಳಸಿದಂತ ಸ್ಟ್ರಾಟಜಿ ಏನು ಅನ್ನೋ ಎಲ್ಲಾ ವಿಷಯನ ಈ ವಿಡಿಯೋದಲ್ಲಿ ನೋಡೋಣ. ಫ್ರೆಂಡ್ಸ್, ನಮ್ಮ ವಿಡಿಯೋ ಇಂದ ನೀವು ಹೊಸ ವಿಷಯ ತಿಳ್ಕೊಳ್ತಾ ಇದ್ದೀರಾ ಅಂದ್ರೆ ಈ ವಿಡಿಯೋಗೆ ಜಸ್ಟ್ ಒಂದು ಲೈಕ್ ಅನ್ನು ಕೊಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ 1000 ಲೈಕ್ಸ್ ಅನ್ನ ಟಾರ್ಗೆಟ್ ಆಗಿ ಇಟ್ಕೊಂಡಿದ್ದೀನಿ. ನೀವು ವಿಡಿಯೋ ನೋಡೋ ಹೊತ್ತಿಗೆ 1000ಕ್ಕಿಂತ ಕಡಿಮೆ ಲೈಕ್ಸ್ ಇದ್ರೆ ಈ ವಿಡಿಯೋಗೆ ಜಸ್ಟ್ ಒಂದು ಲೈಕ್ ಅನ್ನು ಕೊಟ್ಟು ವಿಡಿಯೋನ ಮುಂದುವರಿಸಿ. ಫ್ರೆಂಡ್ಸ್, 1921ರಲ್ಲಿ ಉಡುಪಿ ಜಿಲ್ಲೆಯ ಪಾರಂಪಳ್ಳಿ ಅನ್ನೋ ಊರಲ್ಲಿ 3 ಜನ ಅಣ್ಣ ತಮ್ಮಂದರಿದ್ರು. ಅವರ ಹೆಸರು ಪರಮೇಶ್ವರ ಮಯ್ಯ, ಗಣಪಯ್ಯ ಮಯ್ಯ ಮತ್ತು ಯಜ್ಞ ನಾರಾಯಣ ಮಯ್ಯ. ಈ ಮೂವರು ತಮ್ಮ ತಂದೆ ತಾಯಿ ಮೇಲೆ ಡಿಪೆಂಡ್ ಆಗಿ ಇರಬಾರ್ದು ಅಂತ ತಮ್ಮ ಕುಟುಂಬದ ಜವಾಬ್ದಾರಿನ ವಹಿಸಿಕೊಂಡು ಕೆಲಸ ಹುಡುಕ್ತಾ ಬೆಂಗಳೂರಿಗೆ ಬರ್ತಾರೆ. 1921ರಲ್ಲಿ ಭಾರತ ಇನ್ನು ಬ್ರಿಟಿಷರ ಆಳ್ವಿಕೆಯಲ್ಲಿತ್ತು. ಆಗ ಭಾರತೀಯರಿಗೆ ಹೆಚ್ಚಾಗಿ ಎಜುಕೇಶನ್ ಆಗ್ಲಿ ಸ್ಕಿಲ್ಸ್ ಆಗಿ ಇರ್ಲಿಲ್ಲ. ಅಂತ ಹೊತ್ತಲ್ಲಿ ಮನೆ ಬಿಟ್ಟು ಬಂದಂತ ಇವ್ರಿಗೆ ಅಡಿಗೆ ಮಾಡೋದನ್ನ ಬಿಟ್ರೆ ಬೇರೆ ಏನು ಗೊತ್ತಿರಲಿಲ್ಲ. ಇದರಿಂದ ಇವರು ಶ್ರೀಮಂತರ ಮನೆಯಲ್ಲಿ ಅಡಿಗೆ ಕೆಲಸಕ್ಕೆ ಭಟ್ಟರಾಗಿ ಸೇರ್ಕೋತಾರೆ. ಹೀಗೆ ಅಡಿಗೆ ಭಟ್ಟರಾಗಿ ಕೆಲಸ ಮಾಡ್ತಾ ಸ್ವಲ್ಪ ಕಾಸನ್ನ ಸಂಪಾದಿಸಿದ ಮೇಲೆ 1924ರಲ್ಲಿ ಗಣಪಯ್ಯ ಅವರು ನಾವೇ ಒಂದು ಸ್ವಂತ ಹೋಟೆಲ್ ಬಿಸ್ನೆಸ್ ಅನ್ನ ಇಡೋಣ ಅಂತ ಪರಮೇಶ್ವರ ಮಯ್ಯ ಅವ್ರಿಗೆ ಹೇಳ್ತಾರೆ. ಇದರಿಂದ ಇವರಿಬ್ರು ಸೇರಿ 1924ರಲ್ಲಿ ಬೆಂಗಳೂರಿನ ಲಾಲ್ಬಾಗ್ ಕೋಟೆ ರಸ್ತೆಯಲ್ಲಿ ಬ್ರಾಹ್ಮಿನ್ಸ್ ಕಾಫಿ ಕ್ಲಬ್ ಅನ್ನೋ ಹೋಟೆಲ್ ಅನ್ನ ಶುರು ಮಾಡ್ತಾರೆ. ಈ ಹೋಟೆಲ್ ನಲ್ಲಿ ಇಡ್ಲಿ, ದೋಸೆ, ಕಾಫಿ, ಟೀ ನಂತ ಸೌತ್ ಇಂಡಿಯನ್ ಟಿಫಿನ್ಸ್ ಗಳನ್ನ ಕೊಡ್ತಿದ್ರು. 1933ರಲ್ಲಿ ಪರಮೇಶ್ವರ ಮಯ್ಯ ಅವರು ತೀರಿ ಹೋಗ್ತಾರೆ. ಇದರಿಂದ ಹೈದರಾಬಾದ್ ನಲ್ಲಿ ಕೆಲಸ ಮಾಡ್ತಿದ್ದ ಯಜ್ಞ ನಾರಾಯಣ ಮಯ್ಯ ಅವರನ್ನ ಗಣಪಯ್ಯನವರು ಹೋಟೆಲ್ ನಡೆಸೋಕೆ ಕರೆಸ್ಕೊಳ್ತಾರೆ. ಇವರು ತುಂಬಾ ಮುಖ್ಯ. ಇವತ್ತು ನಾವು MTR ಅಂತ ನೋಡ್ತಿರೋ ಈ ಕಂಪನಿ ಬರೋದಕ್ಕೆ ಮುಖ್ಯ ಕಾರಣ ಇವರೇ. ಇವರು ಈ ಹೋಟೆಲ್ ಬಿಸ್ನೆಸ್ ಗೆ ಬಂದ ಮೇಲೆ ಮೊದಲು ಬ್ರಾಹ್ಮಿನ್ಸ್ ಕಾಫಿ ಕ್ಲಬ್ ಅನ್ನೋ ಹೆಸರನ್ನ ತೆಗೆದು ಮಾವಳ್ಳಿ ಟಿಫಿನ್ ರೂಮ್ಸ್ ಅನ್ನೋ ಹೆಸರನ್ನ ಇಡ್ತಾರೆ. ಇದರ ಶಾರ್ಟ್ ಕಟ್ ಫಾರ್ಮೇ ಇವತ್ತು ನಾವು ನೋಡ್ತಿರೋ MTR. 1945ರಲ್ಲಿ 2ನೇ ವಿಶ್ವ ಯುದ್ಧ ನಡೀತಿರ್ಬೇಕಾದ್ರೆ ಭಾರತದಲ್ಲಿ ಆಹಾರದ ಕೊರತೆ ಉಂಟಾಗುತ್ತೆ. ಇದರಿಂದ ಅಕ್ಕಿಯ ಬೆಲೆ ವಿಪರೀತ ಹೆಚ್ಚಾಗುತ್ತೆ. ಇದರಿಂದ ಅಕ್ಕಿಲಿ ಮಾಡಬೇಕಿದ್ದ ಇಡ್ಲಿನ ಬೆಲೆ ಜಾಸ್ತಿ ಆಗಿದ್ರಿಂದ ರವೆ ಮತ್ತು ಮೊಸರು ಬಳಸಿ ಹೊಸ ರವೆ ಇಡ್ಲಿನ ತಯಾರಿಸ್ತಾರೆ. ಈ ರವೆ ಇಡ್ಲಿ ಆಗಿನ ಹೊತ್ತಲ್ಲಿ ತುಂಬಾನೇ ಸಕ್ಸಸ್ ಅನ್ನ ಕಾಣುತ್ತೆ. ಈ ರವೆ ಇಡ್ಲಿ ಬೆಂಗಳೂರಲ್ಲಿ ಎಷ್ಟೋ ಜನರನ್ನ MTR ಅನ್ನ ಹುಡಿಕೊಂಡು ಬರೋ ತರ ಮಾಡುತ್ತೆ. ಇವತ್ತಿಗೂ MTR ನ ಪ್ರಾಡಕ್ಟ್ಸ್ ನಲ್ಲಿ ತುಂಬಾ ಜನ ಇಷ್ಟಪಟ್ಟು ತಗೊಳ್ಳೋದು MTR ನ ರವೆ ಇಡ್ಲಿ ಪ್ರಿಮಿಕ್ಸ್ ಅನ್ನೇ. ಫ್ರೆಂಡ್ಸ್, ಪ್ರಪಂಚಕ್ಕೆ ರವೆ ಇಡ್ಲಿನ ಪರಿಚಯ ಮಾಡಿಕೊಟ್ಟವ್ರೆ ಯಜ್ಞ ನಾರಾಯಣ ಮಯ್ಯ ಅವರು. ಯಜ್ಞ ನಾರಾಯಣ ಮಯ್ಯ ಅವರು MTR ಹೋಟೆಲ್ ಬಿಸ್ನೆಸ್ ಅನ್ನ ಎಕ್ಸ್ಪ್ಯಾಂಡ್ ಮಾಡೋಕೆ ಹಾಗೆ ಹೋಟೆಲ್ ಬಿಸ್ನೆಸ್ ನ ಬಗ್ಗೆ ತಿಳ್ಕೊಳ್ಳೋಕೆ 1952ರಲ್ಲಿ ಹಡಗಲ್ಲಿ ಯುರೋಪಿಯನ್ ಕಂಟ್ರೀಸ್ ಅನ್ನ ವಿಸಿಟ್ ಮಾಡ್ತಾರೆ. ಅಲ್ಲಿನ ಹೋಟೆಲ್ಸ್ ಮತ್ತು ರೆಸ್ಟೋರೆಂಟ್ ಗಳನ್ನ ಸ್ಟಡಿ ಮಾಡಿದ್ಮೇಲೆ ಇವ್ರಿಗೆ ಇಷ್ಟ ಆಗಿದ್ದು ಕ್ಲೀನ್ಲಿನೆಸ್ ಮತ್ತು ಹೈಜೀನ್. ಅಂದ್ರೆ ಅಲ್ಲಿನ ಹೋಟೆಲ್ಗಳು ನೋಡೋಕೆ ತುಂಬಾ ನೀಟ್ ಆಗಿವೆ. ಅವರು ತಮ್ಮ ಕಿಚನ್ ಅನ್ನ ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡ್ತಿದ್ದಾರೆ. ಅವರು ತಮ್ಮ ಅಡಿಗೆ ಪಾತ್ರೆಗಳನ್ನ ಸ್ಟೆರಿಲೈಸೇಷನ್ ಇಂದ ಕ್ಲೀನ್ ಮಾಡ್ತಾ ಇದ್ದಾರೆ ಅಂತ. ಇದರಿಂದ ಆಕರ್ಷಿತರಾದ ಯಜ್ಞ ನಾರಾಯಣ ಮಯ್ಯ ಅವರು ಇದನ್ನೇ ತಮ್ಮ MTR ಹೋಟೆಲ್ಸ್ ನಲ್ಲೂ ಇಂಪ್ಲಿಮೆಂಟ್ ಮಾಡ್ತಾರೆ. ಇದರಿಂದ MTR ನ ಕ್ಲೀನ್ಲಿನೆಸ್, ಹೈಜೀನ್ ಮತ್ತು ಫುಡ್ ಕ್ವಾಲಿಟಿನ ನೋಡಿ ಜನರು MTR ಅನ್ನ ತಮ್ಮ ಫೇವರಿಟ್ ಹೋಟೆಲ್ ಆಗಿ ಮಾಡ್ಕೋತಾರೆ. ಯಜ್ಞ ನಾರಾಯಣ ಅವರು ಯುರೋಪಿಯನ್ ಹೋಟೆಲ್ಸ್ ಅನ್ನ ವಿಸಿಟ್ ಮಾಡಿದಾಗ ಅವ್ರಿಗೆ ಇಷ್ಟ ಆಗಿರೋ ಇನ್ನೊಂದು ವಿಷಯ ಅಂದ್ರೆ ಅಲ್ಲಿನ ಹೋಟೆಲ್ಸ್ ಗಳಲ್ಲಿ ಮೈನ್ ಫುಡ್ ನ ಜೊತೆಗೆ ಡೆಸರ್ಟ್ ಅನ್ನು ಸರ್ವ್ ಮಾಡ್ತಾ ಇದ್ರು. ಡೆಸರ್ಟ್ ಅಂದ್ರೆ ಊಟ ಆದ್ಮೇಲೆ ತಿನ್ನುವಂತ ಸಿಹಿ ತಿನಿಸು. ಮುಖ್ಯವಾಗಿ ಅವರು ಅಲ್ಲಿ ಟೇಸ್ಟ್ ಮಾಡದಂತ ಫ್ರೆಂಚ್ ಪಫ್ ಪೇಸ್ಟ್ರಿ ಅವ್ರಿಗೆ ತುಂಬಾನೇ ಇಷ್ಟ ಆಗುತ್ತೆ. ಇಂಥದ್ದೇ ಒಂದು ಡೆಸರ್ಟ್ ಅನ್ನ ಇಂಡಿಯಾದಲ್ಲಿ ನಾವು ತಯಾರಿಸಬೇಕು ಅಂತ ಅಂದ್ಕೊಂಡು 1953ರಲ್ಲಿ ಒಂದು ಡೆಸರ್ಟ್ ಅನ್ನ ತಯಾರು ಮಾಡ್ತಾರೆ. ಇದಕ್ಕೆ ಅವರು ಫ್ರೆಂಚ್ ಸ್ವೀಟ್ ಅನ್ನೋ ಹೆಸರನ್ನ ಇಟ್ಟು ಸೇಲ್ ಮಾಡ್ತಾರೆ. ಈ ಹೆಸರು ಜನರನ್ನ ಅಷ್ಟಾಗಿ ಆಕರ್ಷಿಸಲಿಲ್ಲ. ಜನ ಇದನ್ನ ಅಷ್ಟಾಗಿ ಖರೀದಿ ಮಾಡಲಿಲ್ಲ. ಆದ್ರೆ ಯಜ್ಞ ನಾರಾಯಣ ಅವ್ರಿಗೆ ಈ ಡೆಸರ್ಟ್ ಸಕ್ಸಸ್
ಸಕ್ಸಸ್ಫುಲ್ ಆಗುತ್ತೆ ಅನ್ನೋ ಬಲವಾದ ನಂಬಿಕೆ ಇತ್ತು. ಇದಕ್ಕೋಸ್ಕರ ಅವರು ಈ ಸ್ವೀಟ್ ನ ಹೆಸರನ್ನ ಬದಲಾಯಿಸಬೇಕು ಅಂತ ಅಂದ್ಕೋತಾರೆ. ಪಕ್ಕದಲ್ಲೇ ಇದ್ದ ಸಿನಿಮಾ ಹಾಲ್ ನಲ್ಲಿ ಚಂದ್ರಹಾರಂ ಅನ್ನೋ ಸಿನಿಮಾ ಓಡ್ತಿರುತ್ತೆ. ಇದಕ್ಕೆ ಜನ ಕಿಕ್ಕಿರಿದು ತುಂಬಿರ್ತಾರೆ. ಇದನ್ನ ನೋಡಿದ ಯಜ್ಞ ನಾರಾಯಣ ಅವರು ತಮ್ಮ ಸ್ವೀಟ್ ಗೆ ಫ್ರೆಂಚ್ ಸ್ವೀಟ್ ಅನ್ನೋ ಹೆಸರನ್ನ ತೆಗೆದು ಚಂದ್ರಹಾರ ಅಂತ ಹೆಸರಿಡ್ತಾರೆ. ಈ ಹೆಸರನ್ನ ನೋಡಿ ಜನ ಇದನ್ನ ತಗೊಂಡು ಟೇಸ್ಟ್ ಮಾಡ್ತಾರೆ. ಹಾಗೆ ಇದನ್ನ ತುಂಬಾ ಇಷ್ಟ ಪಡ್ತಾರೆ. ಈ ಚಂದ್ರಹಾರ ಅನ್ನೋ ಸ್ವೀಟು ಗ್ರ್ಯಾಂಡ್ ಸಕ್ಸಸ್ ಆಗುತ್ತೆ. ಹೀಗೆ ಯಜ್ಞ ನಾರಾಯಣ ಮಯ್ಯ ಅವರು ಹೊಸ ಎಕ್ಸ್ಪೆರಿಮೆಂಟ್ ಗಳನ್ನ ಮಾಡ್ತಾ ಸ್ಟ್ರಾಟಜಿಗಳನ್ನ ಇಂಪ್ಲಿಮೆಂಟ್ ಮಾಡ್ತಾ ಬೆಂಗಳೂರಲ್ಲಿ MTR ಅನ್ನ ಫೇಮಸ್ ಫುಡ್ ಬ್ರ್ಯಾಂಡ್ ಆಗಿ ತಯಾರಿಸ್ತಾರೆ. 1968ರಲ್ಲಿ ಯಜ್ಞ ನಾರಾಯಣ ಮಯ್ಯ ಅವರು ತೀರ್ ಹೋಗ್ತಾರೆ. ಇವರಾದ್ಮೇಲೆ ಇವರ ಸೋದರಳಿಯ ಹರೀಶ್ ಚಂದ್ರ ಮಯ್ಯ ಬಿಸ್ನೆಸ್ ನ ಜವಾಬ್ದಾರಿನ ವಹಿಸ್ಕೊಳ್ತಾರೆ. ಕೆಲ ತಿಂಗಳ ನಂತರ ಯಜ್ಞ ನಾರಾಯಣ ಮಯ್ಯ ಅವರ ಮಗ ಸದಾನಂದ ಮಯ್ಯ ಈ ಬಿಸ್ನೆಸ್ ಗೆ ಸೇರ್ಕೊಳ್ತಾರೆ. ಸದಾನಂದ ಮಯ್ಯ ಅವರು ಈ ಬಿಸ್ನೆಸ್ ಅನ್ನ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಸದಾನಂದ ಮಯ್ಯ ಅವರು ಹೋಟೆಲ್ ಬಿಸ್ನೆಸ್ ಅನ್ನ ತುಂಬಾ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಇದೇ ಹೊತ್ತಲ್ಲಿ ಅವ್ರಿಗೆ ಒಂದು ದೊಡ್ಡ ಸಮಸ್ಯೆ ಎದುರಾಗುತ್ತೆ. ಅದೇ ನ್ಯಾಷನಲ್ ಎಮರ್ಜೆನ್ಸಿ. ಅವತ್ತಿನ ಪ್ರಧಾನಿಯಾದ ಇಂದಿರಾ ಗಾಂಧಿ ಅವರು ಭಾರತದಲ್ಲಿ ಎಮರ್ಜೆನ್ಸಿ ಅಂದ್ರೆ ತುರ್ತು ಪರಿಸ್ಥಿತಿನ ವಿಧಿಸ್ತಾರೆ. ಇದೇ ಹೊತ್ತಲ್ಲಿ ಗವರ್ಮೆಂಟ್ ಫುಡ್ ಪ್ರೈಸ್ ಕಂಟ್ರೋಲ್ ಆರ್ಡರ್ ಅನ್ನ ಜಾರಿ ಮಾಡುತ್ತೆ. ಈ ಆರ್ಡರ್ ನ ಪ್ರಕಾರ ಎಲ್ಲಾ ಹೋಟೆಲ್ಗಳು ತಮ್ಮ ಬೆಲೆನ ಜನರಿಗೆ ಎಟ್ಕೋ ದರದಲ್ಲಿ ಇಡಬೇಕು. ಅಂದ್ರೆ ಹೋಟೆಲ್ ಮಾಲೀಕರು ತಮ್ಮ ಬೆಲೆನ ನಾರ್ಮಲ್ ಬೆಲೆಗಿಂತ ತುಂಬಾ ಕಡಿಮೆ ಮಾಡಬೇಕು. ಇದರಿಂದ ಎಷ್ಟೋ ಹೋಟೆಲ್ಗಳು ನಷ್ಟಕ್ಕೊಳಗಾಗಿ ತಮ್ಮ ಹೋಟೆಲ್ ಬಿಸ್ನೆಸ್ ಅನ್ನೇ ಮುಚ್ತಾರೆ. ಇನ್ನ ಕೆಲ ಹೋಟೆಲ್ಗಳು ತಮ್ಮ ಹೋಟೆಲ್ ನ ಫುಡ್ ಕ್ವಾಲಿಟಿನ ಕಡಿಮೆ ಮಾಡಿ ತಮ್ಮ ಬ್ರ್ಯಾಂಡ್ ಇಮೇಜ್ ಅನ್ನ ಹಾಳು ಮಾಡ್ಕೋತಾರೆ. ಇಂತಹ ಹೊತ್ತಲ್ಲೇ MTR ನ ಸದಾನಂದ ಮಯ್ಯ ಅವರು ಒಂದು ಜೀನಿಯಸ್ ಸ್ಟ್ರಾಟಜಿನ ಇಂಪ್ಲಿಮೆಂಟ್ ಮಾಡ್ತಾರೆ. ಅದೇನಂದ್ರೆ ಇಂಥ ಪರಿಸ್ಥಿತಿಲೂ ತಮ್ಮ ಫುಡ್ ನ ಕ್ವಾಲಿಟಿನ ಕಡಿಮೆ ಮಾಡಲ್ಲ. ನಡೆಯುವಷ್ಟು ದಿನ ಹೋಟ್ಲ್ ಅನ್ನ ಲಾಸ್ ಅಲ್ಲೇ ನಡೆಸ್ತಾರೆ. ಇನ್ನ ನಷ್ಟ ಅನುಭವಿಸೋಕೆ ಆಗಲ್ಲ ಅನ್ನೋ ಟೈಮ್ ಅಲ್ಲಿ ಹೋಟ್ಲ್ ಅನ್ನ ಮುಚ್ತಾರೆ. ಇಲ್ಲಿಗೆ ಕತೆ ಮುಗಿತು ಅಂತ ಅಂದ್ಕೋಬೇಡಿ. MTR ನ ಅಸಲಿ ಕತೆ ಶುರು ಆಗೋದೇ ಇಲ್ಲಿಂದ. ಸದಾನಂದ ಮಯ್ಯ ಅವರಿಗೆ ಗೊತ್ತಿತ್ತು ಎಮರ್ಜೆನ್ಸಿ ಇರೋವರೆಗೂ ಹೋಟೆಲ್ ಬಿಸ್ನೆಸ್ ಅನ್ನೋದು ಲಾಸ್ ಅಲ್ಲೇ ನಡೆಯುತ್ತೆ ಅಂತ. ಒಂದ್ಸಲ ಎಮರ್ಜೆನ್ಸಿನ ತೆಗೆದಾಕದ್ಮೇಲೆ ಕಸ್ಟಮರ್ಗಳು ಮತ್ತೆ ಹೋಟೆಲ್ಗೆ ಬರ್ತಾರೆ. ಫುಡ್ ನ ಪ್ರೈಸಸ್ ಜಾಸ್ತಿ ಆಗುತ್ತೆ. ಇದರಿಂದ ಮತ್ತೆ ಲಾಭ ಮಾಡಬಹುದು ಅನ್ನೋದು ಗೊತ್ತಿತ್ತು. ಸದಾನಂದ ಮಯ್ಯ ಅವರು ಫ್ರೆಶ್ ಫುಡ್ ಗಳನ್ನ ತಯಾರು ಮಾಡಿ ಸೇಲ್ ಮಾಡೋ ಬದಲು ಅವರು ಸೇಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದ ಫುಡ್ ಅನ್ನ ಪ್ಯಾಕೇಜ್ ಫಾರ್ಮ್ಯಾಟ್ ಗೆ ಕನ್ವರ್ಟ್ ಮಾಡ್ತಾರೆ. ಇದರಿಂದ ಒಂದೇ ದಿನದಲ್ಲಿ ಹಳಸೋಗ್ತಿದ್ದಂತ ಆಹಾರ ಪ್ಯಾಕ್ ಮಾಡಿದ್ರಿಂದ ತಿಂಗಳುಗಳವರೆಗೂ ಹಾಗೆ ಫ್ರೆಶ್ ಆಗಿರೋದು. ಇದರಿಂದ ಕಂಪನಿಗೆ ಖರ್ಚು ಕಡಿಮೆ ಆಗುತ್ತೆ, ಲಾಭನೂ ಹೆಚ್ಚುತ್ತೆ. ಸದಾನಂದ ಮಯ್ಯ ಅವರು ಪ್ಯಾಕೇಜ್ಡ್ ಫುಡ್ ಜೊತೆಗೆ ಇಡ್ಲಿ, ದೋಸೆ, ಉಪ್ಮಾನ್ ಅಂತ ಇನ್ಸ್ಟಂಟ್ ಫುಡ್ ಗಳನ್ನ ತಯಾರಿಸಿ ಮಾರೋದಕ್ಕೆ ಶುರು ಮಾಡ್ತಾರೆ. ಇನ್ಸ್ಟಂಟ್ ಫುಡ್ ಅಂದ್ರೆ ಪ್ಯಾಕೆಟ್ ಅಲ್ಲಿ ಇರೋ ಫುಡ್ ಅನ್ನ ಜಸ್ಟ್ ಬಿಸಿ ಮಾಡಿದ್ರೆ ತಿನ್ನೋಕೆ ರೆಡಿ ಆಗಿರುತ್ತೆ. ಇದರಿಂದ ಸದಾನಂದ ಮಯ್ಯ ಅವರು MTR ಹೋಟೆಲ್ ಗಿದ್ದ ಬಿಸ್ನೆಸ್ ಡಿಮ್ಯಾಂಡ್ ಅನ್ನ MTR ಪ್ಯಾಕ್ಡ್ ಫುಡ್ಸ್ ಮತ್ತು ಇನ್ಸ್ಟಂಟ್ ಫುಡ್ ನ ಕಡೆಗೆ ತಿರುಗಿಸ್ತಾರೆ. ಮುಂದೆ 1977ರಲ್ಲಿ ತುರ್ತು ಪರಿಸ್ಥಿತಿನ ತೆಗೆದ್ಮೇಲೆ ಮತ್ತೆ MTR ಹೋಟೆಲ್ ಅನ್ನ ಶುರು ಮಾಡ್ತಾರೆ. ಇಷ್ಟೊತ್ತಿಗಾಗ್ಲೇ MTR ನ ಪ್ಯಾಕೇಜ್ ಫುಡ್ಸ್ ಮತ್ತು ಇನ್ಸ್ಟಂಟ್ ಫುಡ್ ಗಳು ತುಂಬಾನೇ ಫೇಮಸ್ ಆಗಿರುತ್ತೆ. ಇದೇ ಸರಿಯಾದ ಸಮಯ ಅಂತ ಭಾವಿಸಿ ಸದಾನಂದ ಮಯ್ಯ ಅವರು MTR ಅನ್ನ ಬೆಂಗಳೂರಿನಿಂದ ಹೊರಗಡೆ ಎಕ್ಸ್ಪ್ಯಾಂಡ್ ಮಾಡ್ತಾರೆ. ಇವರು ಮೆಡ್ರಾಸ್, ಹೈದರಾಬಾದ್, ವಿಜಯವಾಡದ ರಿಟೈಲರ್ ಶಾಪ್ ಗಳಿಗೆ ತಮ್ಮ MTR ಪ್ರಾಡಕ್ಟ್ಸ್ ಗಳನ್ನ ಕೊಡ್ತಾರೆ. ಮುಂದೆ MTR ಸೌತ್ ಇಂಡಿಯಾದಲ್ಲಿ ತುಂಬಾ ದೊಡ್ಡ ಸಕ್ಸಸ್ ಅನ್ನೇ ಕಾಣುತ್ತೆ. ಮುಂದೆ ಸದಾನಂದ ಮಯ್ಯ ಅವರು ತಮ್ಮ MTR ಪ್ರಾಡಕ್ಟ್ಸ್ ಅನ್ನ ಉತ್ತರ ಭಾರತದಲ್ಲೂ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತ ಅಂದ್ಕೋತಾರೆ. ಆದ್ರೆ ಉತ್ತರ ಭಾರತೀಯರ ಟೇಸ್ಟ್ ಪ್ರಿಫರೆನ್ಸ್ ದಕ್ಷಿಣ ಭಾರತೀಯರಿಗೆ ಹೋಲಿಸಿಕೊಂಡ್ರೆ ಭಿನ್ನವಾಗಿರುತ್ತೆ. ಇದಕ್ಕೋಸ್ಕರ ಸದಾನಂದ ಮಯ್ಯ ಅವರು ದಕ್ಷಿಣ ಭಾರತದ ಫುಡ್ ಪ್ರಾಡಕ್ಟ್ಸ್ ಗಳನ್ನ ಉತ್ತರ ಭಾರತದಲ್ಲಿ ಮಾರದಿರ ಅವರು ಯಾವ ರಾಜ್ಯದಲ್ಲಿ ಕಾಲಿಡ್ತಾ ಇದಾರೋ ಅಲ್ಲಿನ ಜನರ ಟೇಸ್ಟ್ ಪ್ರಿಫರೆನ್ಸ್ ಗೆ ತಕ್ಕಂತ ಪ್ರಾಡಕ್ಟ್ ಗಳನ್ನ ತಯಾರಿಸ್ತಾರೆ. ಅಲ್ಲಿನ ಜನರು ಯಾವ ಫುಡ್ ಅನ್ನ ಹೆಚ್ಚಾಗಿ ಇಷ್ಟ ಪಡ್ತಿದಾರೋ ಆ ಫುಡ್ ಅನ್ನ ಇನ್ಸ್ಟಂಟ್ ಫುಡ್ ಆಗಿ ತಯಾರಿಸ್ತಾರೆ. ಇದರಿಂದ ಉತ್ತರ ಭಾರತದ ಮಾರ್ಕೆಟ್ ಗೆ ಎಂಟ್ರಿ ಆಗ್ತಾರೆ. ಉದಾಹರಣೆಗೆ ಪನೀರ್ ಬಟರ್ ಮಸಾಲಾ, ಚನಾ ಮಸಾಲಾ, ದಾಲ್ ಫ್ರೈ ನಂತದ್ದು. ಈ ಸ್ಟ್ರಾಟಜಿ ಅನ್ನೋದು MTR ಗೆ ಸಖತ್ತಾಗಿ ವರ್ಕೌಟ್ ಆಗುತ್ತೆ. ಇದು MTR ನ ಸೇಲ್ಸ್ ಅನ್ನ ನಾರ್ತ್ ಇಂಡಿಯಾದಲ್ಲೂ ಹೆಚ್ಚಿಸುತ್ತೆ. ಇಂಥದ್ದೇ ಸ್ಟ್ರಾಟಜಿನ ನಾವು ನಮ್ಮ ಹಿಂದಿನ ವಿಡಿಯೋದಲ್ಲಿ ಬಾಲಾಜಿ ವೇಫರ್ಸ್ ಅವರು ಬಳಸಿ ಸಕ್ಸಸ್ ಆಗಿದ್ದನ್ನ ನೋಡಿದ್ವಿ. 1994ರಲ್ಲಿ MTR ಎರಡು ಕವಲಾಗಿ ಬಿಸ್ನೆಸ್ ಅನ್ನ ಮಾಡುತ್ತೆ. ಒಂದು MTR ನ ಪ್ಯಾಕ್ ಫುಡ್ಸ್, ಇನ್ನೊಂದು MTR ನ ರೆಸ್ಟೋರೆಂಟ್ಸ್. MTR ಪ್ಯಾಕೇಜ್ ಫುಡ್ಸ್ ಅನ್ನ ಸದಾನಂದ ಮಯ್ಯ ಅವರು ನೋಡ್ಕೊಂಡ್ರೆ MTR ರೆಸ್ಟೋರೆಂಟ್ಸ್ ಅನ್ನ ಹರೀಶ್ ಚಂದ್ರ ಮಯ್ಯ ಅವರು ನೋಡ್ಕೋತಾರೆ. 1998ರಲ್ಲಿ MTR ಅವರು ತಮ್ಮ ಸಾಫ್ಟಿ ಕೋನ್ ಐಸ್ ಕ್ರೀಮ್ ಅನ್ನ ಲಾಂಚ್ ಮಾಡ್ತಾರೆ. ಇದು ಕೂಡ ಅವರ ಕಂಪನಿಗೆ ಒಳ್ಳೆ ಸೇಲ್ಸ್ ಅನ್ನ ತಂದು ಕೊಡುತ್ತೆ. 1998ರಲ್ಲಿ ಹರೀಶ್ ಚಂದ್ರ ಮಯ್ಯ ಅವರು MTR ಥಾಲಿಯನ್ನ ಲಾಂಚ್ ಮಾಡ್ತಾರೆ. ಇದರಲ್ಲಿ ಬರೀ 50 ರೂಪಾಯಿಗೆ 25 ತರದ ಫುಡ್ ಐಟಮ್ಸ್ ಗಳನ್ನ ಕೊಡ್ತಿದ್ರು. MTR ನವರು ಫ್ರೋಜನ್ ಫುಡ್ ಸೆಗ್ಮೆಂಟ್ ನಲ್ಲೂ ತಮ್ಮ ಬಿಸ್ನೆಸ್ ಅನ್ನ ಶುರು ಮಾಡ್ತಾರೆ. ಈ ಬಿಸ್ನೆಸ್ ಭಾರತದಲ್ಲಿ ಫೇಲ್ ಆದ್ರೂ ಹೊರದೇಶದಲ್ಲಿ ಇವರಿಗೆ ಸಕ್ಸಸ್ ಅನ್ನ ಕೊಡುತ್ತೆ. ಮುಖ್ಯವಾಗಿ ಇವರ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಇದನ್ನ ಆಸ್ಟ್ರೇಲಿಯಾ, ಸಿಂಗಾಪುರ, ಏಷ್ಯಾ ಮತ್ತು ಅಮೆರಿಕಾದಲ್ಲಿ ಸಕ್ಸಸ್ ಅನ್ನ ಕೊಡುತ್ತೆ. ಹೊರದೇಶದಲ್ಲಿ ಮಾರೋಕೆ ಇವರು ISO 9002 ಸರ್ಟಿಫಿಕೇಟ್ ಅನ್ನ ತಗೊಳ್ತಾರೆ. ಇದರ ಜೊತೆಗೆ ಗ್ಲೋಬಲ್ ಫುಡ್ ಸೇಫ್ಟಿ ಪ್ರೋಗ್ರಾಮ್ ಮತ್ತು ಹಜಾರ್ಡ್ ಅನಾಲಿಸಿಸ್ ಕ್ರಿಟಿಕಲ್ ಕಂಟ್ರೋಲ್ ಪಾಯಿಂಟ್ ಅನ್ನೋ ಟೆಸ್ಟ್ ಅನ್ನು ಪಾಸ್ ಮಾಡ್ತಾರೆ. ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಗೋಸ್ಕರ ಇವರು ಅಮೆರಿಕದ ಕ್ರೋಗರ್ ಅನ್ನೋ ಕಂಪನಿ ಜೊತೆ ಪಾರ್ಟ್ನರ್ಶಿಪ್ ಅನ್ನ ಮಾಡ್ಕೊಳ್ತಾರೆ. ಇವರ ಮುಖಾಂತರನೇ ಇವರು ಅಡಿಗೆ ಸಾಸ್ ಅನ್ನ ಇಂಗ್ಲೆಂಡ್ ಮತ್ತು ಯುರೋಪಿಯನ್ ಕಂಟ್ರೀಸ್ ಗಳಿಗೆ ಎಕ್ಸ್ಪೋರ್ಟ್ ಮಾಡ್ತಿದ್ರು. 20
30 ಅಕ್ಟೋಬರ್ 1999ರಲ್ಲಿ ಹರಿಶ್ಚಂದ್ರ ಮಯ್ಯ ಅವರು ತೀರಿ ಹೋಗ್ತಾರೆ. ಇದರ ಮರುದಿನನೇ ಇವರ ಮಗಳು ಹೇಮಾ ಮಯ್ಯ ಅವರು MTR ರೆಸ್ಟೋರೆಂಟ್ ಬಿಸ್ನೆಸ್ ನ ಜವಾಬ್ದಾರಿನ ವಹಿಸಿಕೊಳ್ತಾರೆ. ಇದರಿಂದ ತಮ್ಮ ಕುಟುಂಬದಲ್ಲೇ ಬಿಸ್ನೆಸ್ ಜವಾಬ್ದಾರಿಯನ್ನ ವಹಿಸಿಕೊಂಡ ಚೊಚ್ಚಲ ಮಹಿಳೆ ಅಂತ ಅನ್ನಿಸ್ಕೊಳ್ತಾರೆ. ಮುಂದೆ 2002ರಲ್ಲಿ MTR ಅವರು ತಮ್ಮ ಮೊಟ್ಟ ಮೊದಲ ಸೂಪರ್ ಶಾಪ್ ಅನ್ನ ಲಾಂಚ್ ಮಾಡ್ತಾರೆ. ಸೂಪರ್ ಶಾಪ್ ಅಂದ್ರೆ ನಮ್ಮ MTR. ಇದರಲ್ಲಿ ಫಾಸ್ಟ್ ಫುಡ್ ನ ಸರ್ವ್ ಮಾಡೋ ಜೊತೆಗೆ ಪ್ಯಾಕೇಜ್ ಫುಡ್ಸ್ ಅನ್ನು ಸೇಲ್ಸ್ ಮಾಡ್ತಿರ್ತಾರೆ. ಹೀಗೆ MTR ಭಾರತದಲ್ಲಿ ಸಕ್ಸಸ್ ಆದ್ಮೇಲೆ ಸದಾನಂದ ಮಯ್ಯ ಅವರು MTR ಅನ್ನ ಸಿಂಗಾಪುರ್, ಮಲೇಷ್ಯಾ, ಆಸ್ಟ್ರೇಲಿಯಾ, ಯುರೋಪಿಯನ್ ದೇಶಗಳನ್ನ ಸೇರಿ ಒಟ್ಟು 35ಕ್ಕೂ ಹೆಚ್ಚು ದೇಶಗಳಲ್ಲಿ MTR ಅನ್ನ ಮಾರಿ ಅಲ್ಲಿನ ಜನಗಳಿಗೆ ಸೌತ್ ಇಂಡಿಯಾದ ಟೇಸ್ಟ್ ಮತ್ತು ಮಸಾಲಾಗಳನ್ನ ಪರಿಚಯಿಸ್ತಾರೆ. ಹೀಗೆ 1924ರಲ್ಲಿ ಬೆಂಗಳೂರಲ್ಲಿ ಬೇರೆಯವರ ಮನೆಯಲ್ಲಿ ಅಡಿಗೆ ಕೆಲಸ ಮಾಡಿಕೊಂಡು ಇದ್ದಂತ ಮಯ್ಯ ಬ್ರದರ್ಸ್ ಒಂದು ಚಿಕ್ಕ ಟಿಫಿನ್ ಸೆಂಟರ್ ಅನ್ನ ಶುರು ಮಾಡಿ ಅಲ್ಲಿ ಫುಡ್ ಕ್ವಾಲಿಟಿ ಮತ್ತು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೇ ತಮ್ಮ ಪ್ರಯಾರಿಟಿ ಆಗಿ ಇಟ್ಕೊಂಡು ನ್ಯಾಷನಲ್ ಎಮರ್ಜೆನ್ಸಿ ಅಂತ ಕಷ್ಟದ ಪರಿಸ್ಥಿತಿನೂ ತಮ್ಮ ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳೋಕೆ ಒಂದು ಅವಕಾಶ ಮಾಡಿಕೊಂಡು 1975ರಲ್ಲಿ ಮುಚ್ಚಬೇಕಾದಂತ ಕಂಪನಿನ ಇವತ್ತು ಸಾವಿರಾರು ಕೋಟಿ ಮೌಲ್ಯದ ಕಂಪನಿಯಾಗಿ ಬೆಳೆಸಿದ್ದಾರೆ. ನಿಜವಾಗ್ಲೂ ಇದೊಂದು ಇನ್ಸ್ಪೈರಿಂಗ್ ಜರ್ನಿ. 2005ರಲ್ಲಿ MTR ನ ಸಕ್ಸಸ್ ಅನ್ನ ನೋಡಿದ ಎಷ್ಟೋ ಕಂಪನಿಗಳು MTR ಕಂಪನಿನ ಖರೀದಿ ಮಾಡಬೇಕು ಅಂತ ಅಂದ್ಕೋತಾರೆ. ITC ಫುಡ್ಸ್, ಕಾರ್ನ್ ಆಗ್ರಾ, ಟಾಟಾ ಕಾಫಿ, ನಾರ್ವೆಯ ಓರ್ಕ್ಲಾ ಮತ್ತು ಮ್ಯಾಕ್ ಕಾರ್ಮಿಕ್ ಅನ್ನೋ USA ಕಂಪನಿಗಳು ಎಷ್ಟೇ ಪ್ರಯತ್ನ ಪಟ್ಟರು ಕೊನೆಗೆ 2007ರಲ್ಲಿ ನಾರ್ವೆಗೆ ಸಂಬಂಧಿಸಿದ ಓರ್ಕ್ಲಾ ಅನ್ನೋ ಫುಡ್ ಕಂಪನಿ MTR ಕಂಪನಿನ $100 ಮಿಲಿಯನ್ ಗಳಿಗೆ ತನ್ನದಾಗಿಸಿಕೊಳ್ಳುತ್ತೆ. ಓರ್ಕ್ಲಾ ಕಂಪನಿ MTR ಕಂಪನಿಲಿ ಮಯ್ಯ ಬ್ರದರ್ಸ್ ಎಂತ ವ್ಯಾಲ್ಯೂಸ್ ಗಳನ್ನ ಫಾಲೋ ಮಾಡ್ತಿದ್ರು ಇವತ್ತಿಗೂ ಅವರು ಅದೇ ವ್ಯಾಲ್ಯೂಸ್ ಗಳನ್ನ ಮುಂದುವರಿಸಿಕೊಂಡು ಬರ್ತಿದೆ. ಫ್ರೆಂಡ್ಸ್, MTR ಕಂಪನಿ ಭಾರತದಲ್ಲಿ ಫುಡ್ ಪ್ರಾಡಕ್ಟ್ಸ್ ಗಳಿಗೆ ಪಾಲಿಈಸ್ಟರ್ ಪ್ಯಾಕಿಂಗ್ ಮತ್ತು ಪಾಲಿ ಸ್ಟ್ಯಾಂಡ್ ಬೈ ಪ್ಯಾಕ್ ಗಳನ್ನ ಪರಿಚಯಿಸಿದ ದೇಶದ ಮೊಟ್ಟ ಮೊದಲ ಕಂಪನಿಯಾಗಿದೆ. 2007ರಲ್ಲಿ ಓರ್ಕ್ಲಾ ಕಂಪನಿ ಪರ್ಚೇಸ್ ಮಾಡಿದ್ದು MTR ನ ಪ್ಯಾಕೇಜ್ ಫುಡ್ ಬಿಸ್ನೆಸ್ ಅನ್ನ ಮಾತ್ರ. MTR ನ ರೆಸ್ಟೋರೆಂಟ್ ಬಿಸ್ನೆಸ್ ಅನ್ನ ಇವತ್ತಿಗೂ ಹರಿಶ್ಚಂದ್ರ ಮಯ್ಯ ಅವರ ಮಕ್ಕಳಾದ ಹೇಮಾ ಮಾಲಿನಿ, ವಿಕ್ರಮ್, ಅರವಿಂದ್, ಪ್ರಿಯದರ್ಶಿನಿ ಅವರು ಇವತ್ತಿಗೂ ನಡೆಸಿಕೊಂಡು ಬರ್ತಿದ್ದಾರೆ. ಇವರು 2013ರಲ್ಲಿ MTR ನ ಮೊಟ್ಟ ಮೊದಲ ಅಂತಾರಾಷ್ಟ್ರೀಯ ರೆಸ್ಟೋರೆಂಟ್ ಅನ್ನ ಸಿಂಗಾಪುರದಲ್ಲಿ ಶುರು ಮಾಡ್ತಾರೆ. ಫ್ರೆಂಡ್ಸ್, ಇದಾಗಿತ್ತು ಕರ್ನಾಟಕದ ಹೆಮ್ಮೆಯ MTR ಕಂಪನಿಯ ಕಥೆ. ನಿಮಗೆ ಈ ವಿಡಿಯೋ ಹೇಗನ್ನಿಸ್ತು ಅಂತ ನಮಗೆ ತಪ್ಪದೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ನಿಮಗೆ ಯಾವ್ದಾದ್ರು ಕಂಪನಿಯ ಸಕ್ಸಸ್ ಸ್ಟೋರಿ ಬೇಕಿದ್ರೆ ನಮಗೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ತಪ್ಪದೆ ಅದರ ಮೇಲೆ ಒಂದು ವಿಡಿಯೋ ಮಾಡ್ತೀನಿ. ಫ್ರೆಂಡ್ಸ್, MTR ನ ಯಾವ ಪ್ರಾಡಕ್ಟ್ ಅನ್ನ ನೀವು ಮನೆಯಲ್ಲಿ ಬಳಸ್ತೀರಾ ಅಂತ ನಮಗೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ನಿಮಗೆ ವಿಡಿಯೋದ ಇನ್ಫಾರ್ಮೇಶನ್ ಇಷ್ಟ ಆದ್ರೆ ವಿಡಿಯೋಗೆ ಜಸ್ಟ್ ಒಂದು ಲೈಕ್ ಅನ್ನು ಕೊಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಅನ್ನ ಆಲ್ ನಲ್ಲಿ ಇಟ್ಕೊಳ್ಳಿ. ಇದರಿಂದ ನಾನು ಅಪ್ಲೋಡ್ ಮಾಡೋ ವಿಡಿಯೋ ಡೈರೆಕ್ಟ್ ಆಗಿ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಇಂಥದ್ದೇ ಇಂಟ್ರೆಸ್ಟಿಂಗ್ ಟಾಪಿಕ್ ನ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.